ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ ಕೆ ಶೆಟ್ಟಿ. ಜನತಾ ವಿದ್ಯಾಲಯ ಪದವಿ ಪೂರ್ವ ಕಾಲೇಜಿನ ಸೆಂಟರ್ನ ಮುಖ್ಯ ಅಧೀಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ದ್ವಿತೀಯ PUCಯ ಪರೀಕ್ಷೆಯಲ್ಲಿ ಇವತ್ತು ನಮ್ಮಲ್ಲಿ 387 ಮಕ್ಕಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಸೆಂಟರ್ನಲ್ಲಿ 609 ಮಕ್ಕಳನ್ನು ನಿಯೋಜಿಸಿದ್ದಾರೆ. ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಆಸನದ ವ್ಯವಸ್ಥೆಗಳನ್ನು ನಾವು ಸಮರ್ಪಕವಾಗಿ ಮಾಡಿದ್ದೇವೆ. ಎಲ್ಲ ಕೊಠಡಿ ಮೇಲ್ವಿಚಾರಕರು ಕೂಡ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಒಟ್ಟಾರೆ ಒಂದು 26 ಬ್ಲಾಕ್ಗಳಿದ್ದು CC ಕ್ಯಾಮರಾದ ಕಣ್ಗಾವಲಿನಲ್ಲಿ ನಮ್ಮ ಪರೀಕ್ಷೆ ನಡೆಯಲಿದೆ. ಯಾವುದೇ ರೀತಿಯಾದಂಥ ಎಲ್ಲ ರೀತಿಯ ಶಾಂತತೆಯ ವ್ಯವಸ್ಥೆಗೆ ನಾವು ವ್ಯವಸ್ಥೆಗಳನ್ನು ಮಾಡಿಕೊಂಡಿರುತ್ತೇವೆ. ನೀರಿನ ವ್ಯವಸ್ಥೆ, ಕುಡಿ ನೀರಿನ ವ್ಯವಸ್ಥೆ, ಆಸನದ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಎಲ್ಲವೂ ಕೂಡ ನಮ್ಮ ಕೇಂದ್ರದಲ್ಲಿ ನಾವು ಸಮರ್ಪಕವಾಗಿ ಅವರಿಗೆ ಇದನ್ನು ವ್ಯವಸ್ಥೆಯನ್ನು ನಾವು ಕಲ್ಪಿಸಿರುತ್ತೇವೆ. ಸೊ ಒಟ್ಟು ಇನ್ವಿಜಿಲೇಟರ್ಸ್ ಎಷ್ಟು ಜನ ಇದ್ದಾರೆ? ಒಟ್ಟು ಇನ್ವಿಜಿಲೇಟರ್ ನಮ್ಮಲ್ಲಿ 32 ಶಿಕ್ಷಕರನ್ನು ನಾವು ನಿಯೋಜನೆ ಮಾಡಿಕೊಂಡಿದ್ದೇವೆ. ಇವತ್ತು 19 ಕೊಠಡಿ ಮೇಲ್ವಿಚಾರಕರು ಕಾರ್ಯನಿರ್ವಹಿಸಿದ್ದಾರೆ. ಮುಖ್ಯ ಅಧೀಕ್ಷಕರು, ಸಹ ಅಧೀಕ್ಷಕರು ಹಾಗೂ ಸ್ಕ್ವಾಡ್ ಮೆಂಬರ್ಸ್ ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ಹಾಗಾಗಿ ನಾವು ಸಮರ್ಪಕವಾಗಿ ಶಾಂತ ರೀತಿಯಿಂದ ಮಕ್ಕಳಿಗೆ ಯಾವುದೇ ರೀತಿಯ ಬರೀಲಿಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿರುತ್ತೇವೆ. ನಮ್ಮ ಈ ಪರೀಕ್ಷೆಯು 28/2/2026ರಿಂದ 17/3/2026ವರೆಗೆ ನಡೆಯಲಿದ್ದು, ಪ್ರಥಮ ಪರೀಕ್ಷೆ ಇವತ್ತು ನಡೆಯಲಿದ್ದು ಕನ್ನಡ ವಿಷಯವನ್ನು ಮಕ್ಕಳು ಬರೆಯಲಿದ್ದಾರೆ. ಎಕ್ಸಾಮ್ ನಡೀತಿದೆ. ನಮಗೆ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ನಾವೊಂದು 75 ಮಾಡ್ಬೋದಂತ ಅಂದ್ಕೊಂಡಿದ್ದೆ. ದೇವ್ರು ಬೋಲೋದು ಏನು ಮಾಡೋದು ಅಂತ. ಯಾವ ಸ್ಟ್ರೀಮು? ನಾವು ಸೈನ್ಸ್, ಕಾಮರ್ಸ್ ಸ್ಟ್ರೀಮ್. ಹೆಸರು ಆದರ್ಶ ಅಭಿಷೇಕ್. ಓಕೆ, ಎಸ್. ವಿ ಗಾಂವ್ಕರ್ ಅಂತ. ನಾನು ಈ ಸೆಂಟ್ರಿನ ಚೀಫ್ ಆಗಿದ್ದೀನಿ. ಈ ಸೆಂಟ್ರಿನ ಹೆಸರು ನ್ಯೂ ಇಂಗ್ಲೀಷ್ PU ಕಾಲೇಜ್, ಅಯೋಧ್ಯ ನಗರ, ಭಟ್ಕಳ. ಸೆಂಟ್ರ್ ನಂಬರ್ XC5231. ನಮ್ಮಲ್ಲಿ ಟೋಟಲ್ ಸ್ಟ್ರೆಂಗ್ತು 639 ಇದೆ. ಓಕೆ, ಇನ್ವಿಜಿಲೇಟರ್ಸ್ ಎಷ್ಟು ಜನ ಇದಕ್ಕೆಲ್ಲ? ಟೋಟಲ್ 25 ಇದ್ದಾರೆ. ಬೇರೆ ಎಲ್ಲ ವ್ಯವಸ್ಥೆ ಏನಾಗಿದೆ ಸರ್? ಎಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್ ಸ್ಮೂತ್ಲಿ. ಥ್ಯಾಂಕ್ ಯು ಸರ್.